ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಗುರುವಾರ, ಟೈಮ್ ಬಂದುಬಿಟ್ಟು 11 ಗಂಟೆ. ಇವಾಗ ಪೂಜೆ ಮಾಡೋಣ ಅಂದ್ಬಿಟ್ಟು ಮೈ ತೊಳ್ಕೊಂಡು ಇವಾಗ ಬಂದೆ. ಅಂದರೆ ಬೆಳಗಿಂದ ಸ್ವಲ್ಪ ಬಟ್ಟೆ ಇತ್ತು, ಎಲ್ಲ ತೊಳೆದಾಕಿ ಮತ್ತು ಮನೆ ಕೆಲಸ ಎಲ್ಲ ಮಾಡಿ, ನನ್ನ ಮಗ ಕಾಲೇಜಿಗೆ ಹೋದ, ಅವ್ನಿಗೆ ಅಡುಗೆ ಮಾಡಿಕೊಟ್ಟು ಎಲ್ಲ ಮಾಡೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಹಾಗಾಗಿ ಮಾಡ್ತಾಯಿದ್ದೀನಿ. ಇವರು ನಿನ್ನೆ ದಿನ ಸ್ವಲ್ಪ ಯಾರೋ ಹೂವು ಕೊಟ್ಟಿದ್ದರು ಕಟ್ಕೊಡು ಅಂತ. ಅವ್ರು ಯಾಕೋ ಇಸ್ಕೊಂಡು ಹೋಗಲಿಲ್ಲ. ನೈಟ್ ಬಂದು ಇಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಯಾಕೋ ಇಸ್ಕೊಂಡು ಹೋಗಲಿಲ್ಲ. ಮತ್ತು ಅವರು ಬೆಳಗ್ಗೆ ಬಂದು ಬೇಡ, ನಮಗೆ ನೀವೇ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನೇ ಆ ಹೂವನ್ನ ಫೋಟೋಕ್ಕೆ ಹಾಕಿ ಪೂಜೆ ಮಾಡ್ತಾಯಿದ್ದೀನಿ. ನನಗೂ ಸ್ವಲ್ಪ ಹೂವು ಕಮ್ಮಿ ಇತ್ತು ಮನೆಯಲ್ಲಿ, ಹಂಗಾಗಿ ಇರಲಿ ಅಂದ್ಬಿಟ್ಟು ಚೆನ್ನಾಗಿ ನಾನೇ ಕಟ್ಟಿರೋದಲ್ವ, ಅದಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು, ಅದಕ್ಕೆ ಹಾಕ್ತಾಯಿದ್ದೀನಿ. ನಾನೇ ಹಾಕ್ತಾಯಿದ್ದೀನಿ ಫೋಟೋಕ್ಕೆ ಹೂವು ಚೆನ್ನಾಗಿ ಕಾಣಿಸುತ್ತೆ ಅಂತ. ಅಂದರೆ ಸ್ವಲ್ಪ ಮಾಗ್ದಂಗೆ ಆಗೈತೆ ಅಷ್ಟೇ. ಕವರಲ್ಲಿ ಕಟ್ಟಿಟ್ಟಿದ್ದೆ ನಾನು. ಅವ್ರು ಬಂದು ಈಸ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ನಾನು ನೈಟ್ ಕವರಲ್ಲಿ ಕಟ್ಟಿಟ್ಟಿದ್ದೆ, ಇಲ್ಲಾಂದರೆ ಫ್ರಿಜ್ಗೆ ಇಡ್ತಾ ಇದ್ದೆ. ಅವ್ರು ಈಸ್ಕೊಂಡು ಹೋಗ್ತಾರೆ ಅಂತ ನೈಟು ಹಂಗೆ ಕವರಲ್ಲಿ ಕಟ್ಟಿಟ್ಬಿಟ್ಟಿದ್ದೆ. ಅವ್ರು ಬಂದು ಈಸ್ಕೊಂಡು ಹೋಗ್ಲಿಲ್ವಲ್ಲ, ನಾನು ಮತ್ತೆ ಫ್ರಿಜ್ಗೆ ಇಡೋಕ್ಕೆ ಹೋಗಲಿಲ್ಲ. ಬೆಳಗ್ಗೆ ಹಂಗೆ ಕೊಟ್ಬಿಡೋಣ ಅಂದ್ಬಿಟ್ಟು ಮತ್ತು ಅವ್ರ ಹತ್ರ ಹೇಳಿದ್ರಲ್ಲ, ಅದಕ್ಕೆ ಒಂದು ಸ್ವಲ್ಪ ಮಾಗ್ದಂಗೆ ಆಗೈತೆ ಹೂವು. ಆದರೂ ಪೋಟದಲ್ಲಿ ನಾವು ಎಷ್ಟೇ ಮಾಗ್ದಂಗೆ ಹೂವು ಹಾಕಿದ್ರೂ ಪೋಟದಲ್ಲಿ ಮಾತ್ರ ಬೇಗ ಬಾಡಲ್ಲ ಹೂವು. ಅಂದರೆ ನಮ್ಮ ತಲೆಯಲ್ಲಿ ಮುಡ್ಕೊಬಿಟ್ರೆ ನಾವು ಬೇಗ ಬಾಡೋಗ್ಬಿಡುತ್ತೆ ಹೂವು. ಪೋಟದಲ್ಲಿ ಮಾತ್ರ 2 ದಿವಸ ಆಗಲಿ ಹೂವು ಬಾಡಲ್ಲ. ಇದು ನಾನು ಇವಾಗ ಹಾಕಿರೋ ಹೂವು ನಾಳೆ ಬೆಳಗ್ಗೆವರೆಗೂ ಹಂಗೆ ಇರುತ್ತೆ ಪೋಟದಲ್ಲಿ. ಅದೇನೋ ಗೊತ್ತಿಲ್ಲ, ದೇವ್ರ ಪೋಟದಲ್ಲಿ ನಾವು ಯಾವ ಹೂವು ಹಾಕಿದ್ರೂ ಬೇಗ ಬಾಡೋದಿಲ್ಲ. ಏನಾದ್ರು ಒಂದು 3-4 ದಿವಸ ಬಿಟ್ಟರೆ ಮಾತ್ರ ಒಂಥರ ಎಲ್ಲ ಗರಿ ಆದಂಗೆ ಆಗಿರುತ್ತೆ. ಬಿಟ್ಟರೆ ನಾವು ಒಂದು ದಿವಸ ಬಿಟ್ಟರೆ ಮಾತ್ರ ಅದೇನೂ ಆಗೋಲ್ಲ. ಹಾಗಾಗಿ ಜಾಸ್ತಿ ಇತ್ತಲ್ಲ ಹೂವು, ಅದಕ್ಕೆ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಮತ್ತು ಇದಿಟ್ಟರೆ ಇರೋಲ್ಲ. ನಾಳೆ ಶುಕ್ರವಾರಕ್ಕೆ ಇಡೋಣ ಅಂತ ನೋಡಿದೆ, ಆದರೆ ಇರಲ್ಲ ಹೂವು ಜಾಸ್ತಿ. ಇವಾಗಲೇ ಒಂಥರ ಆಗಿತ್ತು, ಅದಕ್ಕೆ ಎಲ್ಲ ಫೋಟೋಕ್ಕೆ ಹಾಕ್ಬಿಡೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಮತ್ತು ನಾನು ಪೂಜೆಯೆಲ್ಲ ಇವತ್ತೆಲ್ಲೋ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನನ್ನ ಮಗ ಇವತ್ತು ಕಾಲೇಜ್ಗೆ ಹೋದ. ಹೋಗವನೇ ಆವಾಗಲೇ. ನಾನು ಇದೆಲ್ಲ ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಹೋಗಬೇಕು. ಕೆಲವು ಜನ ಹೇಳ್ತಾರೆ ನನಗೆ, ಎಷ್ಟೋ ಜನ ನೀನು ಏನು ಅಂದ್ಕೊಂತಾರೇನೋ ಗೊತ್ತಿಲ್ಲ, ಕೆಲಸ ಎಲ್ಲೂ ಕರೆಕ್ಟಾಗಿ ಕೆಲಸಗಳು ಮಾಡಲ್ಲ, ಸೋಂಬೇರಿ ಅಂದ್ಕೊಂತಾರೆ ಜನಗಳು. ನಿಜವಾಗ್ಲೂ ನಾನು ಹೇಳ್ತೀನಿ, ನಾನು ಇವತ್ತು ಕೆಲಸ ಕೇಳ್ಕೊಂಡೇ ಹೋಗ್ತಾ ಇರೋದು. ಅಂದರೆ ನಾನು ಫಸ್ಟು ಮಾಡ್ತಿದ್ದೆ ಅಲ್ಲಿ, ಹಾಗಾಗಿ ಅದೇ ಜಾಗಕ್ಕೆ ನಾನು ಇವಾಗ ಕೆಲ್ಸಕ್ಕೆ ಕೇಳ್ಕೊಂಬರೋಣ ಅಂತ ಹೋಗ್ತಾ ಇರೋದು. ಯಾಕಂದರೆ ನನಗೆ ಯಾಕೋ ಗೊತ್ತಿಲ್ಲ, ಎಲ್ಲೋದ್ರೂ ನನಗೆ ಕೆಲಸಗಳು ಅಡ್ಜಸ್ಟ್ ಆಗ್ತಿಲ್ಲ. ಯಾಕಪ್ಪ ಅಂದರೆ ನನಗೆ ಸ್ವಲ್ಪ ಅಡ್ಜಸ್ಟ್ ಆಗೋದು ತುಂಬ ಅಂದರೆ ತುಂಬ ಕಷ್ಟ. ಇವಾಗ ನಾವು ಎಲ್ಲಿ ಕೆಲಸ ಮಾಡಿರ್ತೀವೋ ಅಲ್ಲೇ ಕೆಲಸ ಮಾಡೋದೇ ಒಳ್ಳೆಯದು. ಅದಕ್ಕೆ ನಾನು ಫಸ್ಟು ಹೋಗ್ತಾ ಇದ್ದಿದ್ದ ಜಾಗಕ್ಕೆ ಈಗ ನಾನು ಕೆಲ್ಸಕ್ಕೆ ಹೋಗ್ತಾ ಇರೋದು. ಯಾಕಪ್ಪ ಅಂದರೆ ಅಲ್ಲಿ ನಂಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿತ್ತು ಕೆಲಸ. ಹಾಗಾಗಿ ನಾನೇ ಅವಾಗ ಒಂದು ಸ್ವಲ್ಪ ಹಿಂಗೆ ಪ್ರಾಬ್ಲಮ್ ಇರುತ್ತಲ್ವ, ಹಂಗಾಗಿ ನಾನೇ ಬಿಟ್ಟಿದ್ದೆ ಕೆಲಸ. ಇವತ್ತು ಹೋದರೂ ಅವ್ರೇನು ನನಗೆ ಬೇಡ ಅನ್ನಲ್ಲ, ಕರ್ಕೊಂತಾರೆ. ಅದಕ್ಕೋಸ್ಕರ ನಾನು ಅದೇ ಧೈರ್ಯದ ಮೇಲೆ ಇವತ್ತು ಹೋಗಿ ಕೇಳೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ನೆನ್ನೆನೇ ಹೊರಟಿದ್ದೆ, ಆದರೆ ನೆನ್ನೆ ಆಗಲಿಲ್ಲ. ಹೂವು ಕಟ್ಟೋದ್ರಿಂದ ನೆನ್ನೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಹೋಗಿ ಬರೋಣ ಅಂತ ಎಲ್ಲ ನನ್ನ ಕೆಲಸ ಎಲ್ಲ ಮುಗಿಸಿ ಹೋಗೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ನಾನು ಏನು ಕೆಲಸ, ಎಲ್ಲಿ ಕೆಲಸ ಮಾಡೋದು ಅಂತ ಮಾತ್ರ ಹೇಳಲ್ಲ. ಅದೊಂದು ಮಾತ್ರ ನಾನು ಎಲ್ಲೂ ಹೇಳಲ್ಲ. ಮತ್ತು ನಾನು ವೀಡಿಯೋನೂ ಮಾಡಲ್ಲ, ಆ ಜಾಗದಲ್ಲಿ ನಾನು ವೀಡಿಯೋನೂ ಮಾಡಲ್ಲ, ಮತ್ತು ಏನು ಕೆಲಸ ಅಂತಲೂ ನಾನು ಹೇಳಲ್ಲ. ಯಾಕಂದರೆ ಇವತ್ತು ನಾನು ದುಡಿದ್ರೇ ನನ್ನ ಮನೆ ಒಲೆ ಉರಿಯೋದು. ಮತ್ತು ನಾನು ಕೆಲವರು ಅಂದರು, ಎದ್ದೆದ್ದು ಕೂತ್ಕೊ ನೀನು ಅಂದರು. ಯಾರೋ ಒಬ್ಬರು, ನಾನು ಅವ್ರ ಹೆಸ್ರು ಹೇಳೋದು ಬೇಡ, ಎದ್ದೆದ್ದು ಕೂತ್ಕೊ ಮನೆಗೆ ಅಂದರು. ನಂಗೆ ನಿಜವಾಗ್ಲೂ ಬೇಜಾರಾಯಿತು. ಯಾಕೆ ಅಂದರೆ ನಾನು 2 ವರ್ಷ ಆತ ಬಂತು. 2 ವರ್ಷದಿಂದ ನಾನು ಒಬ್ಬಳೇ ದುಡ್ಕೊಂಡು, ನನ್ನ ಮಗನ ಓದಿಸ್ಕೊಂಡು, ಮತ್ತು ನನ್ನ ಕಷ್ಟ ನಾನು ಪಟ್ಕೊಂಡು, ಕೊಂಡ್ಕೊಂಡು ತಿನ್ಕೊಂಡು ಹೆಂಗೆ ಜೀವನ ಮಾಡ್ತಾಯಿದ್ದೀನಿ ಅಂದರೆ ಅದು ನನಗೆ ಮಾತ್ರ ಗೊತ್ತು. ಏನು ಅಂದರೆ ಕೆಲವು ಜನ ಬಾಯಲ್ಲಿ ಸುಲಭವಾಗಿ ಅಂದ್ಬಿಡ್ಬೋದು, ಆದರೆ ಅನುಭವಿಸೋರು, ಅದು ಕೇಳಿದವ್ರಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ. ಯಾರೇನು ಜೀವನ ಪೂರ್ತಿ ಬಂದು 1 ತಿಂಗಳು ನಾನು ಮನೇಲಿದ್ದರೂ ಯಾರು ಬಂದು ಬಾಡಿಗೆ ಕಟ್ಟಲ್ಲ. 1 ತಿಂಗಳು ನಾನು ನನ್ನ ಮಗನಿಗೆ ಫೀಸ್ ಕಟ್ಟಲಿಲ್ಲ ಅಂದರೆ ಯಾರು ಬಂದು ಕೊಡಲ್ಲ. ಇವಾಗ ನಾನು ಯಾರ ಹತ್ರನಾದ್ರೂ 1,000 ಸಾಲ ಮಾಡ್ತೀನಿ ಅಂದರೆ ನಾನು ದುಡಿಲೇಬೇಕು ಅದನ್ನು, ನನಗೆ ಯಾರೂ ಕೊಡಲ್ಲ ಅಲ್ವಾ. ನಾನು ಮನೇಲಿ ಏನಾದರೂ ಒಂದು ಚಿಕ್ಕ ಪುಟ್ಟ ಐಟಮ್ ಇಲ್ಲ ಅಂದರೂ ನಾನು
ಎಲ್ಲರೂ ಯಾರ ಹತ್ರನಾದ್ರೂ ಸಾಲ ಮಾಡಾದರೂ ತಂದು ನಾನು ಮನೆಗೆ ಹಾಕ್ಕೊಂಬಿಡ್ತೀನಿ. ಆಮೇಲೆ ನನ್ನ ಯಾರ ರಿಲೇಷನ್ ಹತ್ರನೂ ಹೋಗಿ ನನಗೆ ಎಲ್ಪ್ ಮಾಡಿರಿ ಅಂತ ನಾನು ಕೇಳಲ್ಲ. ಯಾಕಂದರೆ ನಾನು ಕೇಳೂ ಇಲ್ಲ, ಕೇಳೋದು ಇಲ್ಲ. ಅದು ನಾನು ಸ್ವಾಭಿಮಾನದಿಂದ ನಾನು ಬದುಕ್ತಾ ಇರೋದು. ನಾನು ಇಷ್ಟೆಲ್ಲ ನನ್ನ ಮಗನ್ನ ನಾನು ಇಷ್ಟೆಲ್ಲ ನನ್ನ ಜೀವನ ಮಾಡ್ತಾಯಿದ್ದೀನಿ. ನಾನೇನು ಗೊತ್ತಾ, ನನಗೆ ನನ್ನ ಸಂಸಾರ ಚೆನ್ನಾಗಿರಬೇಕು, ನನ್ನ ಮಗ ಚೆನ್ನಾಗಿರಬೇಕು, ನಮ್ಮ ಜೀವನ ಚೆನ್ನಾಗಿರಬೇಕು. ನಾವೇನು ದುಡ್ದು ಕೂಡಿಕ್ಬೇಕು, ಬಿಲ್ಡಿಂಗ್ ಕಟ್ಟಬೇಕು ಅನ್ನೋ ಆಸೆ ಅಂತೂ ನನಗಿಲ್ಲ. ಆದರೆ ಇರೋವರೆಗೂ ನನ್ನ ಮಗನ ಓದಿಸ್ಕೊಂಡು ಹೆಂಗೋ ಬದುಕ್ತೀನಿ. ಆದರೆ ಕೆಲವು ಜನ ತೀರಾ ಬಾರದ ಮಾತು ಅಂದ್ಬಿಡ್ತಾರೆ. ಎದ್ದೆದ್ದು ಮನೇಲಿ ಕೂತ್ಕೊ ಅಂತ ಅಂದರು ಯಾರೋ ಮೊನ್ನೆ ಒಬ್ಬರು. ಆದರೆ ನನಗೆ ತುಂಬ ಬೇಜಾರಾಯಿತು. ಯಾಕೆ ಅನ್ಬೇಕು ಆ ಥರ ಎಲ್ಲ ಅಲ್ವಾ? ನಮಗೆ ಇವಾಗ ಅಡ್ಜಸ್ಟ್ ಆಗಬೇಕು ಕೆಲಸಗಳು. ಕೆಲಸ ಅಂದರೆ ನಾನು ಮೊನ್ನೆ ಒಂದು ಕಂಪ್ನಿಗೆ ಹೋಗಿದ್ದೆ, ಅದೊಂದು ವೀಡಿಯೋ ಮಾಡಿ ಹಾಕಿದ್ದೆ, ನನ್ನ ಯೂಟ್ಯೂಬಲ್ಲಿ ಐತೆ. ಅಲ್ಲೂ ನನಗೆ ಅಡ್ಜಸ್ಟ್ ಆಗಲಿಲ್ಲ. ನಾನು 6 ದಿವಸ ಮಾಡಿದೆ, ಅಲ್ಲೂ ನಂಗೆ ಅಡ್ಜಸ್ಟ್ ಆಗಲಿಲ್ಲ. ಯಾಕೆ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಬಿಟ್ಟೆ. 5 ಗಂಟೆಗೆ ಎದ್ದೋಗ್ಬೇಕಾಯಿತು, ಅದಕ್ಕೋಸ್ಕರ ನಾನು ಬಿಟ್ಟೆ. ಮತ್ತು 3 ಗಂಟೆಗೆ ಎದ್ದೇಳಬೇಕಾಯ್ತು, 5 ಗಂಟೆಗೆ ಅಲ್ಲಿರಬೇಕಾಯ್ತು. ಅದಕ್ಕೋಸ್ಕರ ನಾನು ಟೈಮಿಂಗ್ಸ್ ಅಡ್ಜಸ್ಟ್ ಆಗೋಲ್ಲ ಅಂತ ಬಿಟ್ಟೆ. ಸುಮಾರು ಥರ ಕೆಲಸಗಳು ಕೇಳ್ತಾನೆ ಇರ್ತೀವಿ. ನಮಗೆಲ್ಲ ಈ ಕೆಲಸ ಅಂದರೆ ಯಾವುದಂದ್ರೆ ಅದೇ ಹೋಗಿ ಸೇರ್ಕೊಳ್ಳೋದಲ್ಲ ಸಂಬಳ ಕೊಡ್ತಾರೆ ಅಂತ. ನಮ್ಗೆ ಅಡ್ಜಸ್ಟ್ ಆಗಬೇಕು, ವಾತಾವರಣ ಇಷ್ಟ ಆಗಬೇಕು, ನಮಗೆ ಸೇಫ್ಟಿ ಇರಬೇಕು. ನಾವು ಅಲ್ಲಿ ಕೆಲಸ ಮಾಡಬೇಕಷ್ಟೇ. ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಏನೇನೋ ಕೆಲಸ ಮಾಡೋದಲ್ಲ. ಕೆಲಸ ಅಂದರೆ ಸಿಕ್ಕಿತ್ತವೆಲ್ಲ ಕೆಲಸ ಮಾಡೋದಲ್ಲ. ನಮ್ಮ ಸೇಫ್ಟಿ, ನಮಗೂ ಹೆಣ್ಮಕ್ಳಲ್ವ, ನನಗೂ ಸೇಫ್ಟಿ ಇರಬೇಕು. ಇವಾಗ ನಾನು ಹೋಗಿ ಕೇಳ್ಕೊಂಬರ್ತಾ ಇರೋ ಕೆಲಸ ನನಗೆ ಸೇಫ್ಟಿನೂ ಐತೆ. ಮತ್ತು ಅಂಥ ತರಲೆ ಮತ್ತು ಅಂಥ ಪೊಕ್ರು ಇರೋ ಅಂಥ ಜಾಗನೂ ಅಲ್ಲ. ಅದು ತರಲೆ ಇರೋ ಅಂಥ ಜಾಗನೂ ಅಲ್ಲ. ಅಂಥ ಜಾಗಕ್ಕೆ ನಾನು ಕೆಲ್ಸಕ್ಕೆ ಹೋಗಿ ಸೇರ್ತಾ ಇರೋದು. ಯಾಕಂದರೆ ನಾನು ಕೆಲಸ ಮಾಡತ್ತವ ನನಗೆ ಯಾರು ಹೆಂಗನ ಇರ್ಬೋದು. ಆದರೆ ನನಗೆ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ಕೊಂಬರ್ಬೇಕು. ಅಂಥದ್ದು ಮಾತ್ರ ನಾನು ಕೆಲ್ಸಕ್ಕೆ ಸೇರ್ಕೊಳ್ಳೋದು. ಸುಮ್ಮನೆ ಹೋಗಿ ಎಲ್ಲೆಲ್ಲೋ ಕೆಲ್ಸಕ್ಕೆ ಸೇರೋದಲ್ಲ. ಇದನ್ನು ಕೆಲವು ಜನಕ್ಕೆ ಅರ್ಥ ಆಗೋಲ್ಲ. ಯಾಕಂದರೆ ಇವಳೆಲ್ಲೂ ಕೆಲಸ ಮಾಡಲ್ಲ, ಎದ್ದೆದ್ದು ಮನೆಗೆ ಕೂತ್ಕೊಂತಾಳೆ ಅಂದರೆ. ನನಗೆ ಕೆಲ್ಸಕ್ಕೆ ಹೋಗ್ದಂಗೆ ಮನೆಗಿರೋಷ್ಟು ಸೋಂಬೇರಿ ನಾನಲ್ಲ. ಯಾಕಂದರೆ ನಾನು ದುಡ್ದಿರೋದು 11 ವರ್ಷದ ಹುಡುಗಿಯಿಂದಲೂ ದುಡ್ದಿರೋಳು ನಾನು ಯಾವತ್ತೂ ಸೋಂಬೇರಿ ಥರ ನಾನು ಇರೋದು ಇಲ್ಲ. ಒಂದು ಸ್ವಲ್ಪ ದಿನ ನನ್ನ ಟೈಮ್ ಚೆನ್ನಾಗಿಲ್ಲ ಇರ್ಬೋದು, ಇಲ್ಲ ನನಗೊಂದು ಏನೋ ಒಂದು ಮಾಡ್ಬೋದು. ಅಷ್ಟು ಬಿಟ್ಟರೆ ನನಗೆ ಯಾವತ್ತೂ ನಾನು ಕೆಲ್ಸಕ್ಕೆ ಹೋಗ್ದಂಥವಳಲ್ಲ. ನೋಡಿ, ನಾನು ಪೂಜೆ ಎಲ್ಲ ಮುಗೀತು. ನಮ್ಮ ಮಗ ಹಪ್ಪಳ ತೇಲ್ಸಮ್ಮ ಅಂತ ಹೇಳ್ದ, ತಂದಿದ್ದ ಹಪ್ಪಳ ತೇಲ್ಸಮ್ಮ ಅಂತ. ಅದಕ್ಕೆ ಹಪ್ಪಳ ತೇಲ್ಸಿಕ್ಕೋಣ ಅಂದ್ಬಿಟ್ಟು, ಅವ್ನು ಬರೋಷ್ಟೊತ್ತಿಗೆ ಹಪ್ಪಳ ತೇಲ್ಸೋಣ ಅಂದ್ಬಿಟ್ಟು ಹಪ್ಪಳ ತೇಲ್ಸೋಣ ಅಂತ ಎಣ್ಣೆ ಇಟ್ಟಿದ್ದೀನಿ. ನಾನು ಇವತ್ತೇನು ಸಾಂಬಾರು ಅಂದರೆ ನಮ್ಮ ಮನೇಲಿ ಏನೇನೋ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೀನಿ. ಅದೇನೇನು ಅಂತ ಆಮೇಲೆ ಟೊಮೊಟೊ, ಈರುಳ್ಳಿ ಒಗ್ಗರಣೆ ಹಾಕ್ಕೊಂಡೆ, ಟೊಮೊಟೊ, ಆಮೇಲೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಮತ್ತು ತೆಂಗಿನಕಾಯಿ ಎಲ್ಲ ಎಣ್ಣೆಲಿ ಹುರಿದ್ಬಿಟ್ಟಿದ್ದೀನಿ. ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿ ಹುರಿದು, ಈರುಳ್ಳಿ ಹಾಕಿ ಅದನ್ನು ತೆಂಗಿನಕಾಯಿ ಎಲ್ಲ ಹಾಕಿ ರುಬ್ಬಿದ್ನಲ್ಲ, ಅದೆಲ್ಲ ಹಾಕಿ ಒಗ್ಗರಣೆ ಮಾಡಿದ್ದೀನಿ. ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಆಯಿತು ಇವತ್ತು ಸಾಂಬಾರು. ನಾನು ಇನ್ನೂ ಊಟ ಮಾಡಿಲ್ಲ, ಮಾಡಬೇಕು. ನನ್ನ ಮಗನೂ ಅವನು ಚೆನ್ನಾಗಿದ್ರೆ ಚೆನ್ನಾಗೈತೆ ಅಂತ ಹೇಳೋಗ್ತಾನೆ. ಅದಕ್ಕೆ ಹಪ್ಪಳ ತೇಲ್ಸೋಣ ಅಂತ ತೇಲಿಸ್ತಾ ಇದ್ದೀನಿ. ಒಂದು ಇಲ್ಲ ಮನೇಲಿ ಐಟಮ್ ಅಂದರೂ ನಾನು ಹಂಚ್ಬೇಕು. ನನಗೆ ಮನೆಗೇನೋ ನನಗೆ ಮನೆಯಲ್ಲಿ ಒಂದು ಸ್ವಲ್ಪ ಐಟಮ್ ಖಾಲಿ ಆಗಬಾರ್ದು. ಆಮೇಲೆ ನನ್ನ ಜೀವನ ನಾನು ಯಾವ ಥರ ಸಂಸಾರ ಮಾಡಬೇಕು, ನನಗೆ ಹೆಂಗಿರಬೇಕು, ನಾನು ಸಿಟಿಲಿದ್ದೀನಿ, ನಾನು ಶೋಕಿ ಮಾಡಬೇಕು, ನಾನು ಅಲ್ಲಿ ಇಲ್ಲಿ ದಿಲ್ದಾರಾಗಿ ಬದುಕಬೇಕು ಅನ್ನೋ ಆಸೆ ನನಗಿಲ್ಲ. ನನಗಿರೋವರೆಗೂ ನಾನು ಮಾಮೂಲಿ ನಾರ್ಮಲ್ ಥರನೇ ಇರ್ತೀನಿ. ನಾನು ಎಷ್ಟೇ ನಾನು ಸಿಟಿಲಿರಲಿ, ಎಲ್ಲೇ ಇರಲಿ, ನಾನು ಹಳ್ಳೀಲಿ ಯಾವ ಥರ ಇದ್ನೋ ಸಿಟಿಲೂ ಅದೇ ಥರ ಸಿಟಿಲಿದ್ದೀನಿ ಅಂತ ನಾನೇನು ಚೇಂಜ್ ಆಗಿಲ್ಲ. ಆದರೆ ನನಗೆ ದುಡಿಯೋಕ್ಕೆ ಎಲ್ಲಾದರೂ ಒಂದು ಕೆಲಸ ಚೆನ್ನಾಗಿರೋ ಸಿಗಬೇಕು. ನೋಡಿ, ನಾನು ಏನೇನು ಎಲ್ಲ ಥರದ ಕೆಲಸ, ಇವತ್ತು ನಾನು ಹೂವು ಮಾರ್ತಾಯಿದ್ದೆ. ಹೂವು ಮಾರೋದಕ್ಕೂ ನನಗೆ ಸ್ವಲ್ಪ ಮನೆಯಲ್ಲಿ ಹೂವು ಮಾರ್ಕೊಂಡೆ ನಾನು ಬಾಡಿಗೆ ಕಟ್ಕೊಂಡು ಅದು ಇದು ಅಂದರೆ ಆಗೋಲ್ಲ ಅಂದ್ಬಿಟ್ಟು ಅದನ್ನು ಸ್ವಲ್ಪ ದಿನ ನಿಲ್ಲಿಸಿದ್ದೀನಿ. ಯಾಕಂದರೆ ನೆಟ್ಗಾಗೋಣ ಫಸ್ಟು, ದುಡ್ದು ಸ್ವಲ್ಪ ಇವೆಲ್ಲ ಕ್ಲಿಯರ್ ಆಗಲಿ, ಆಮೇಲೆ ಬೇಕಾದ್ರೆ ಮಾಡ್ಕೊಳ್ಳೋಣ ಅಂತ. ಆದರೆ ನಮ್ಗೆ ಏನೇನು ಅಡ್ಜಸ್ಟ್ ಆಗುತ್ತೋ ಎಲ್ಲ ಮಾಡ್ತಾ ಇರಬೇಕು. ಮನುಷ್ಯ ಅಂದರೆ ಒಂದೇ ಕೆಲಸ ಅಲ್ಲ ಅಲ್ವಾ? ಹಂಗಾಗಿ ಹೇಳೋರು ಯಾರು ಬಂದು ನನಗೆ ಕೊಡೋಲ್ಲ, ಇಲ್ಲ ನನಗೆ ಯಾರು ಬಂದು ಒಂದು ತಿಂಗಳು ಬಾಡಿಗೆ ಕಟ್ಟಲ್ಲ. ನಾನು ಹೆಂಗೆ ಬಾಡಿಗೆ ಕಟ್ತಾಯಿದ್ದೀನಿ, ಹೆಂಗೆ ಜೀವನ ಮಾಡ್ತಾಯಿದ್ದೀನಿ ಅನ್ನೋದು ನನಗೆ ಒಬ್ಳಿಗೆ ಗೊತ್ತು. ಕೆಲವು ಜನ ಬಾಯಲ್ಲಿ ಹೇಳೋರ್ಗೆ ಯಾರಿಗೂ ಗೊತ್ತಾಗೋಲ್ಲ. ಒಂದು ಹೆಣ್ಣಿನ ಮನಸ್ಸು, ಒಂದು ಹೆಣ್ಣಿನ ನೋವು, ಕಷ್ಟದಲ್ಲಿರೋ ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ. ಕೆಲವು ಜನ ಕಷ್ಟ ಅಂದರೆ ಏನು ಅಂತ ಗೊತ್ತಿರೋದು, ದುಡ್ಡೇ ಮುಖ್ಯ ಆಗ್ಬಿಟ್ಟಿರುತ್ತೆ ಅವ್ರಿಗೆ. ಅವ್ರ ಹತ್ರ ನಾವೇನು ಹೇಳೋಕ್ಕಾಗಲ್ಲ. ನೋಡಿ, ಇದು
ನಾನು ಈ ಥರ ಮಾಡಿದ್ದೀನಿ ಚಟ್ನಿ, ಅದಕ್ಕೊಂದು ಹಪ್ಪಳ. ಚೆನ್ನಾಗೈತೆ ಬನ್ನಿ ಎಲ್ಲ ಊಟ ಮಾಡೋಣ ಅನ್ನೋರೆಲ್ಲ ಅಂದ್ಕೊಂಡ್ಲಿ. ನಾನು ಯಾವುದಕ್ಕೂ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೋ ಇದೊಂದು ಸ್ವಲ್ಪ ಹೇಳ್ಕೋಬೇಕು ಅನ್ನಿಸ್ತು, ಹೇಳ್ಕೊಂಡೆ ಅಷ್ಟೇ. ಅನ್ನ ಸಾಂಬಾರು ತುಂಬ ಚೆನ್ನಾಗೈತೆ, ಚಟ್ನಿ ಅಂತಲೂ ಸೂಪರಾಗೈತೆ. ಇದಕ್ಕೆ ಮುದ್ದೆ ಮಾಡಿದರೆ ತುಂಬ ಚೆನ್ನಾಗಿರೋದು. ಬೆಳಗ್ಗೆನೇ ಮುದ್ದೆ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಅನ್ನ ಮಾಡಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸುಮ್ಮನೆ ನೋಡಿ ಯಾರೂ ಸುಮ್ಮನಾಗಬೇಡ್ರಿ. ನಮ್ಮಂಥವ್ರಿಗೂ ನಿಮ್ಮದು ಎಲ್ಲ ಸಪೋರ್ಟ್ ಇರಲಿ, ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ ಅಷ್ಟೇ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಇದು ಚಟ್ನಿ ಎಷ್ಟು ಚೆನ್ನಾಗೈತೆ ಅಂದರೆ, ಇದು ಎಲ್ಲ ಎಣ್ಣೆಲ್ಲೇ ಫ್ರೈ ಮಾಡಿ ಹುರಿದಿರೋದು. ನಾನು ಇವತ್ತು ಎಣ್ಣೆಲ್ಲೇ ಹುರಿದು ಮಾಡಿರೋದು. ನಿಜವಾದ ಸೂಪರಾಗೈತಿ ಚಟ್ನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ.